ಪತ್ರಿಕಾ ಹೇಳಿಕೆನ 16ನೇ ತಾರೀಕಿಗೆ ಇಟ್ಕೊಂಡಿದ್ದೆ. ನಾನು 16ನೇ ತಾರೀಕಿಗೆ ಇಟ್ಕೊಂಡಿದ್ದೆ. ಇವರೆಲ್ಲ ಬಂದು ಹೇಳಿದರು, ನೀವು ಯಾರು ಹೇಳಿದ್ರು ಕೇಳಲ್ಲ ಅಂತ ಇದ್ದೆ. ಕಡೆಗೆ ಹಾಲಪ್ಪನವರು ಅಲ್ಲಿಂದ ಬಂದು ಫೋನ್ ಮಾಡಿ, ನೀವು ಪತ್ರಿಕಾ ಹೇಳಿಕೆ ಕರೀರಿ, 16ನೇ ತಾರೀಕಿಗೆ ಒಂದು ಬೇಡ, ಕೈ ಮುಗಿತೀನಿ, 16ನೇ ತಾರೀಕಿಗೆ ಬೇಡ, ಅದನ್ನು ಈ ಕಾರ್ಯಕ್ರಮ ಆದಮೇಲೆ ಕರೀರಿ, 22ಕ್ಕೆ ಕರೀರಿ ಅಂತೇಳಿ ಅದಕ್ಕಾಗಿ 20 ಕರೆದು. ಈ ವಿಷಯ ಸುದೀರ್ಘವಾಗಿ ನಿಮಗೆ ತಿಳಿಸಬೇಕಾಗಿ. ನೋಡಿ, ಹೋರಾಟ ಸಮಿತಿಯ ಸದಸ್ಯರಾಗಿ ಅವರು ಇದ್ದಾರೆ. ಅವರು ಹೋರಾಟ ಸಮಿತಿಯಲ್ಲಿ ಪತ್ರಿಕೆಯಲ್ಲೆಲ್ಲ ಬಂದೈತೆ ನಾನು ಹೇಳೋದಿದ್ದೀನಿ ಅಂಥದ್ದು. ಆಮೇಲೆ ಈಡಿಗರ ಒಗ್ಗಟ್ಟಿನ ಮಂತ್ರ, ನಾವು ಒಗ್ಗಟ್ಟಾಗ್ತಾ ಇರೋದು ಇವ್ರನ್ನ ಯಾವನ್ನು ಒಬ್ಬನು ಮಾಡಲ್ಲ. ಅದಕ್ಕಾಗಿ ನಾನು ನನ್ನ ಮಾಡೋ ಕೆಲಸ, ನನ್ನ ರಾಜಕಾರಣದಲ್ಲಿ, ಜೀವನದಲ್ಲಿ, ನನ್ನ ಮನೆಗೆ ಏನು ಬೇಕೋ, ನನ್ನ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಮಾಡಿದ್ದೀನಿ. ಸಮಾಜಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದೇನೆ. ಹಾಗೆ ಕ್ಷೇತ್ರದಲ್ಲಿ ಬೇಕಾದ್ದು ಏನೇನು ಬೇಕೋ ಅದೆಲ್ಲ ಮಾಡಿದ್ದೇನೆ. ಸ್ಕೂಲು, ಕಾಲೇಜು, ಹಾಸ್ಟೆಲ್ ಇಲ್ಲಿ ಇದೆ. ನಾನಾದರೂ ಏನು ಮಾಡಲಿ, ಏನು ಮಾಡ್ಬೋದು? ನಾನು ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ. ಡೆಂಟಲ್ ಕಾಲೇಜಿಂದು ಮಕ್ಕಳು ಬೀಳೋದೇ ಇದೆ, ಇವ್ರದ್ದು ಇರೋದೇ ಇದೆ. ಮತ್ತು ನನ್ನ ಹೆಂಡತಿ ತೀರಿ ಹೋದ್ಮೇಲೆ ಅವಳು ಬನ್ಸಿ ನೋವು ಮಾಡಿದೆ. ನಾನು ಈ ಸಮಾಜ ಕಟ್ಟಡ ಕಟ್ಟಕ್ಕೆ ಹೋಗಿ ಅವಳಿಗೊಂದು ಕೆಟ್ಟ ಹೆಸರು ತಂದೆ. ನನ್ನ ಹೆಸರು ತಂದುಬಿಟ್ರಲ್ಲ ಅಂತ ಹೇಳಿ ಅವಳು ಹೊರಗೆ ಸತ್ಲು. ಅದರಿಂದ ನಾನು ತೀರ್ಮಾನ ಮಾಡಿದ್ದೀನಿ, ನೀವೆಲ್ಲ ಕೊಟ್ಟಿದ್ದೀರಿ ಸಮಾಜಕ್ಕೆ, ದೇಶಕ್ಕೆಲ್ಲ ಕೊಟ್ಟಿದ್ದೀರಿ. ನನ್ನ ಕೊನೆ ತೀರ್ಮಾನ ಸುದ್ದಿನ ಇದು ಸಮಾಜಕ್ಕೆ ಕೊಡಬೇಕು. ನನ್ನ ಸಾವು ಬಂಡಿ ರಾಮಚಂದ್ರ ಮತ್ತು ಏರಿಗೆ ಉಮೇಶನೇ ಕಾರಣ. 26ನೇ ತಾರೀಕಿಗೆ ಫಿಕ್ಸ್ ಮಾಡಿದಲ್ಲ, ನಾನು ನನ್ನ ಹೇಳಿಕೆಯನ್ನು ಪ್ರೀಪೋನ್ ಮಾಡಿ 26ನೇ ತಾರೀಕಿಗೆ ಇಟ್ಕೊತೀನಿ. ಇದು ಭಾಳ ಮುಖ್ಯ. ಅವ್ರು 26ನೇ ತಾರೀಕಿಗೆ ನನ್ನ ಕಣ್ಣಿಗೆ ಮಣ್ಣು ಹಾಕೋದಕ್ಕೆ ಮತ್ತು ಜನಾಂಗದವ್ರಿಗೆ ಕಣ್ಣಿಗೆಲ್ಲ ಮಣ್ಣು ಹಾಕೋದು ಇದ್ಮೇಲೆ, ಅದಕ್ಕೆ ನನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥ ನೋಟಿಸು 3 ತಿಂಗಳಿಂದನೇ ಕೊಟ್ಟಿದ್ದೇನೆ. ಆದರೆ ಅವರು 26ನೇ ತಾರೀಕಿಗೆ ನನಗೆ ಮಂಗನ ಮಾಡೋಕ್ಕೆ, ದೇವ್ರ ಜಾತಿನ ಮಂಗನ ಮಾಡೋಕ್ಕೆ 26ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ನಂದು 31, ಇನ್ನು 5-6 ದಿವಸದೊಳಗೆ ಮತ್ತಷ್ಟು ಲೂಟಿ ಮಾಡಿ ದರೋಡೆ ಮಾಡೋದು. ಅದಕ್ಕೆ ನಂದು ಈ ಪತ್ರಿಕೆ ಹೇಳಿಕೆ ಮೂಲಕ 26ನೇ ತಾರೀಕಿಗೆ ನನ್ನ ಉಪವಾಸ ಸತ್ಯಾಗ್ರಹನ ಪ್ರೀಪೋನ್ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನು ಅಂದು ಸತ್ತರೆ ಆ ಸಾವಿಗೆ ಬಂಡಿ ರಾಮಚಂದ್ರ ಮತ್ತು ಏರಿಗೆ ಉಮೇಶ ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪತ್ರಿಕೆ ಮೂಲಕ ಎಲ್ಲಿ ಮಾಡ್ತೀರಿ? ಎಲ್ಲಿ ಸತ್ಯಾಗ್ರಹ? ಹೊಸನಗರದಲ್ಲಿ ಎಲ್ಲಿ? ಹೊಸನಗರದ ಸಂಘದ ಮುಂದ್ಗಡೆ, ಹೊಸನಗರದಲ್ಲಿ ಘೋಷಣೆ ಮಾಡ್ತೀನಿ. ನನ್ನ ಹೆಂಡತಿ ಸಾವಿಗೆ ಇವರೇ ಕಾರಣ. ನನ್ನ ಸಾವಾದರೆ ಈ ಬಂಡಿ ರಾಮಚಂದ್ರ ಮತ್ತು ಏರಿಗೆ ಉಮೇಶ್ನೇ ಕಾರಣ ಅಂತ ಹೇಳಿ ನಾನು ಅಮರಣಾಂತರ ಉಪವಾಸ ಸತ್ಯಾಗ್ರಹನ ನಿಮ್ಮ ಮೂಲಕ ನಾನು ಮಾಡ್ತೀನಿ. ಅದಕ್ಕಾಗಿ ನಿಮಗೆ ಕರೆದಿದ್ದೇನೆ. ನಾನು ಪ್ರಾಮಾಣಿಕವಾಗಿದ್ದೇನೆ. ನಾನು ಎಲ್ಲೂ ದುಡ್ಡು ತಿಂದಿಲ್ಲ, ಯಾರ್ದು ಮನೆ ಮುರಿದಿಲ್ಲ. ನಮ್ಮ ತಂದೆ ಹಿಂದಿನ ಪೂರ್ವ ಜನ್ಮದ ನಮ್ಮ ಪೂರ್ವಿಕರ ಕಾಲದ ಜಮೀನನ್ನೇ ಅಭಿವೃದ್ಧಿ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡೆ. ನಾನು ಶಾಸಕನಾಗಿದ್ದಾಗ ಮನೆ ಕಟ್ಟೋಕ್ಕಾಗಲ್ಲ, ಒಂದು ಸೈಟ್ ಉಳಿಸ್ಕೊಳಕ್ಕಾಗಲ್ಲ. ಸರ್ಕಾರದಿಂದ ಒಂದು ಸೈಟ್ ಕೊಟ್ಟಿದ್ದರು, ಅದನ್ನು ಉಳಿಸ್ಕೊಳಕ್ಕಾಗಲ್ಲ. ನಾ ಯಾರಿಗೂ ದ್ರೋಹ ಮಾಡಿಲ್ಲ, ಸಹಾಯ ಮಾಡಿದ್ದೇನೆ. ಸಹಾಯ ಮಾಡೋ ಮೂಲಕ ಕೆಲವರಿಗೆ ತೊಂದರೆ ಆಗಿರ್ಬೋದು. ಆದರೆ ನಾನು ಈ ನಿರ್ಧಾರನ, ನನ್ನ ಹೆಂಡತಿ ಇಲ್ಲ, ಕಳ್ಕೊಂಡಿದ್ದೀನಿ. ನಾನು ಅರ್ಧ ಸತ್ತು ಹೋಗಿದ್ದೀನಿ. ಈಗ ಅರ್ಧ ಸತ್ತಿದ್ದೇನೆ. ನಾನು ಪೂರ್ತಿ ಸಾಯ್ತೇನೆ. ಆ ಸಾವಿಗೆ ಕಾರಣ ಬಂಡಿ ರಾಮಚಂದ್ರ ಮತ್ತು ಏರಿಗೆ ಉಮೇಶ.
ಇದ್ದೀನಿ, ನಿಮ್ಮ ಜೊತೇಲಿ ಇದ್ದೀನಿ. ನನ್ನ ಕರ್ತವ್ಯನ ನಿಮ್ಮ ಮನೆಗೆ, ನಿಮ್ಮ ಸಮಾಜಕ್ಕೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ. ನನಗೆ ಸ್ವತಂತ್ರವಾಗಿ ಚಿಂತನೆ ಮಾಡೋದಕ್ಕೆ ನನಗೆ ಅವಕಾಶ ಬಿಟ್ಬಿಡಿ, ನನಗೆ ಸಂತೋಷ ಆಗುತ್ತೆ ಅಂತ ಕೂಡ ನಮ್ಮ ಮನೆಯವರ ಹತ್ರ ಕೂಡ ಪ್ರಾರ್ಥನೆ ಮಾಡಿದ್ದೀನಿ.